ವಚನ ಮಳೆಯಾಗಿ ಸುರಿಯುವುದು, ಸತ್ಯ ಹೂವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅಗಾಪೆ ಗಾಸ್ಪೆಲ್ ಮಿನಿಸ್ಟ್ರೀಸ್ನ ಸತ್ಯಂ ಸತ್ಯವೇ ಅನ್ನುವಂಥ ಈ ಸುವಾರ್ಥ ಸಂದೇಶಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ. ಸತ್ಯ ಸತ್ಯವೇ, ಸತ್ಯ ಸತ್ಯವೇ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಆವೃತ್ತಿ ಸತ್ಯ ಸತ್ಯಮೇ ಎಂಬುವಂಥ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸುತ್ತೇನೆ. ಇವತ್ತು ನಾವು ಧ್ಯಾನ ಮಾಡಲಿಕ್ಕಿರುವಂಥ ವಿಷಯ ಹಾಗೂ ಆದುಕೊಂಡಂಥ ವೇದ ಭಾಗ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 21ರಿಂದ 28ರವರೆಗೆ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 21ರಿಂದ 28ರವರೆಗೆ ನಾವು ಓದಿಕೊಳ್ಳೋಣ. ಯೇಸು ಅಲ್ಲಿಂದ ಹೊರಟು ತೂರ್ ಸೀದೋನ್ ಪಟ್ಟಣಗಳ ಪ್ರಾಂತ್ಯಗಳಿಗೆ ಬಂದನು. ಆ ಸೀಮೆಯಿಂದ ಕಾನಾನ್ಯಳೊಬ್ಬಳು ಹೊರಟು ಬಂದು, ಸ್ವಾಮಿ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿಯದೆ ಎಂದು ಕೂಗಿಕೊಂಡಳು. ಆದರೆ ಆತನು ಆಕೆಗೆ ಏನೂ ಉತ್ತರ ಕೊಡಲಿಲ್ಲ. ಆಗ ಆತನ ಶಿಷ್ಯರು ಬಂದು, ಸ್ವಾಮಿ, ಹಿಂದೆ ಕೂಗಿಕೊಂಡು ಬರುತ್ತಾಳೆ, ಈಕೆಯನ್ನು ಕಳಿಸಿಬಿಡು ಎಂದು ಆತನನ್ನು ಬೇಡಿಕೊಂಡರು. ಅದಕ್ಕಾತನು, ತಪ್ಪಿಸಿಕೊಂಡ ಕುರಿಯಂತಿರುವ ಇಸ್ರಾಯೇಲಿನ ಮನೆತನದವರಿಗೆ ಬಳಿಗೆ ಹೊರತು ಮತ್ಯಾರ ಬಳಿಗೂ ನಾನು ಕಳಿಸಲ್ಪಟ್ಟಿಲ್ಲವಲ್ಲ ಅಂದನು. ಆಗ ಆಕೆ ಬಂದು ಆತನಿಗೆ ಅಡ್ಡಬಿದ್ದು, ಸ್ವಾಮಿ, ನನಗೆ ಅನುಗ್ರಹ ಮಾಡಬೇಕು ಅಂದಳು. ಅದಕ್ಕಾತನು, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತೆಗೆದುಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡಲು ಆಕೆ, ಸ್ವಾಮಿ, ಆ ಮಾತು ನಿಜವೇ. ನಾಯಿ ಮರಿಗಳಂತೂ ತಮ್ಮ ಯಜಮಾನನ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ಅಂದಳು. ಆಗ ಯೇಸು ಆಕೆಗೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥವಾದಳು. ಈ ಭಾಗದಿಂದ ಈ ಕಾನಾನ್ಯ ಸ್ತ್ರೀಯ ಘಟನೆಯನ್ನು ನಾವು 4 ಸತ್ಯಗಳನ್ನು ನಾವು ಕಲೀಲಿಕ್ಕಿದ್ದೇವೆ. ಯೇಸುಕ್ರಿಸ್ತನು ತೂರ್ ಸೀದೋನ್ ಪಟ್ಟಣದ ಆ ಪ್ರಾಂತ್ಯಗಳಿಗೆ ಬಂದಾಗ, ಆ ಪ್ರಾಂತ್ಯವು ಅದು ಅನ್ಯ ದೇಶದ ಜನರ ಇರುವಂಥ ಒಂದು ಪ್ರಾಂತ್ಯವಾಗಿತ್ತು. ಆತನು ಅಲ್ಲಿರುವಂಥ ಜನರು ಕಾಣಿಸಿಕೊಳ್ಳಬಾರದು ಎಂಬುದಾಗಿ ಹೇಳಿ ಆತನು ಬಹಳಷ್ಟು ಪ್ರಯಾಸಪಟ್ಟನು. ಆದರೂ ಕೂಡ ಅಲ್ಲಿಗೆ ಒಂದು ಕಾನಾನ್ಯ ಸ್ತ್ರೀಯಳು ಬಂದಳು. ಆಕೆ ಯೇಸುವಿಗೆ, ದಾವೀದನ ಕುಮಾರನೇ, ನನಗೆ ಸಹಾಯ ಮಾಡು, ನನ್ನ ಮಗಳಿಗೆ ಬಹಳ ದೆವ್ವ ಕಾಟವಿದೆ ಎಂಬುದಾಗಿ ಆಕೆ ಯೇಸುವನ್ನು ಬೇಡಿಕೊಂಡಳು. ಆದರೆ ಯೇಸು ಆಕೆಗೆ ಉತ್ತರ ಕೊಡಲೇ ಇಲ್ಲ, ಮಾತನಾಡಲೇ ಇಲ್ಲ. ಆಗ ಶಿಷ್ಯರು ಬಂದು, ಸ್ವಾಮಿ, ಈಕೆ ನಮ್ಮ ಹಿಂದೆ ಕೂಡ ಬರ್ತಾ ಇದ್ದಾಳೆ, ಈಕೆಯನ್ನು ಕಳಿಸಿಬಿಡು ಎಂಬುದಾಗಿ ಅವರು ಕೇಳಿಕೊಂಡರು. ಆಗ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಇಸ್ರಾಯೇಲ್ರಿಗಾಗಿ ಬಂದವನೇ ಹೊರತು ಇನ್ಯಾವ್ದಕ್ಕಾಗಿ ಬಂದವನಲ್ಲ ಎಂಬುದಾಗಿ ಆತನು ಹೇಳ್ತಾನೆ. ಅದಾದ ಮೇಲೆ ಆತನ ಕಾಲಿಗೆ ಬಿದ್ದು ಆಕೆ ಹೇಳುವುದೇನೆಂದರೆ, ನನಗೆ ಸಹಾಯ ಮಾಡು, ನನಗೆ ಅನುಗ್ರಹವಾಗಲಿ ಎಂಬುದಾಗಿ ಆತನು ಕೇಳಿಕೊಳ್ಳುತ್ತಾರೆ. ಮತ್ತೆ ಯೇಸು ಸ್ವಾಮಿ ಹೇಳ್ತಾರೆ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ನಾಯಿ ಮರಿಗಳಿಗೆ ಹಾಕಬಾರದು. ಆಗ ಆಕೆ ಹೇಳ್ತಾಳೆ, ಹೌದು ಸ್ವಾಮಿ, ನೀನು ಹೇಳಿದ್ದು ನಿಜ. ನಾಯಿ ಮರಿಗಳಾದರೂ ಯಜಮಾನನ ಮೇಜಿನಿಂದ ಬೀಳುವ ರೊಟ್ಟು ತುಂಡಿಗಳಿಗಾಗಿ ಕಾಯ್ತವಲ್ಲ ಎಂಬುದಾಗಿ ಆಕೆ ಹೇಳುವಾಗ ಯೇಸು ಕ್ರಿಸ್ತನ ಆಕೆಯನ್ನು ನೋಡಿ ಹೇಳ್ತಾನೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂಬುದಾಗಿ ಆತನು ಆಕೆಯನ್ನು ಹೇಳಿ ಕಳಿಸ್ತಾನೆ. ಆ ಕ್ಷಣವೇ ಆಕೆಯ ಮಗಳು ಸ್ವಸ್ಥವಾಗ್ತಾಳೆ. ಈ ಘಟನೆಯಿಂದ ನಾವು ಕಲಿಯುವಂಥದ್ದೇನು? ಮೊದಲನೇದಾಗಿ ತೂರ್ ಸೀದೋನ್ ಪಟ್ಟಣಗಳ ಆ ಪ್ರಾಂತ್ಯವು ಅನ್ಯ ಜನರ ಒಂದು ಪ್ರಾಂತ್ಯವಾಗಿತ್ತು. ಅಲ್ಲಿ ಕೆಲವು ಯಹೂದ್ಯರು ಕೂಡ ಅಲ್ಲಿ ಇದ್ದರು. ಯೇಸು ಕ್ರಿಸ್ತನು ಆ ಪಟ್ಟಣಕ್ಕೆ ಬಂದಂಥ ಸಮಯದಲ್ಲಿ
ಈಕೆಯು ಆತನ ಸುದ್ದಿಯನ್ನು ಕೇಳಿದಳು. ನಾವು ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 24, 25 ಹೀಗೆ ಓದ್ತೇವೆ. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 24, 25. ಕೂಡಲೇ ಒಬ್ಬ ಹೆಂಗಸು ಆತನ ಸುದ್ದಿಯನ್ನು ಕೇಳಿ ಬಂದು ಆತನ ಪಾದಕ್ಕೆ ಬಿದ್ದಳು. ಆಕೆಯ ಮಗಳಿಗೆ ದೆವ್ವ ಹಿಡಿದಿತ್ತು. ನೋಡ್ರಿ, ಮೊದಲನೇ ಸತ್ಯ ನಾವು ಕಲಿಯುವಂಥದ್ದು ಏನು ಗೊತ್ತಾ? ಆಕೆ ಆತನ ಸುದ್ದಿಯನ್ನು ಕೇಳಿ, ಕೂಡಲೇ ಒಬ್ಬ ಹೆಂಗಸು ಆತನ ಸುದ್ದಿಯನ್ನು ಕೇಳಿ ಬಂದು ಆತನ ಪಾದಕ್ಕೆ ಅಡ್ಡ ಬಿದ್ದಳು. ನೋಡ್ರಿ, ಇಲ್ಲಿ ಗಮನವಿಡೋಣ. ಆ ಯೇಸು ಕ್ರಿಸ್ತನ ಸುದ್ದಿಯನ್ನು ಕೇಳಿ ಯೇಸುವ ಹತ್ತಿರಕ್ಕೆ ಆಕೆ ಬಂದಳು. ಪ್ರಿಯರೇ, ಈ ಒಂದು ವೇದ ಭಾಗದಿಂದ ಕಲಿಯುವಂಥ ಮೊದಲನೇ ಸತ್ಯ ಏನಂದರೆ, ಯೇಸುವಿನ ಸುದ್ದಿಯನ್ನು ಕೇಳಿದ ಕೂಡಲೇ ಆತನು ಆಕೆಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ, ಆಕೆಯ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಆಕೆ ಯೇಸುವಿನ ಬಳಿಗೆ ಬಂದಳು. ಇವತ್ತು ಎಷ್ಟೋ ಜನ ಕಷ್ಟಪಡ್ತಾ ಇದ್ದಾರೆ, ಸಮಸ್ಯೆ, ಬಾಧೆ, ದುಃಖ, ಅನಾರೋಗ್ಯ ಸಮಸ್ಯೆಯಲ್ಲಿ ಇದ್ದಾರೆ. ಆದರೂ ಯೇಸುವಿನ ಸುದ್ದಿಯನ್ನು ಕೇಳಿದ್ರೂ ಕೂಡ ಅವರು ಯೇಸುವಿನ ಬಳಿಗೆ ಬರಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಪ್ರಿಯರೇ, ನಿಮ್ಮ ಸಮಸ್ಯೆ ಏನೇ ಇದ್ದರೂ ಯೇಸು ಬಳಿಗೆ ಬಂದರೆ ಅದು ಖಂಡಿತವಾಗಲೂ ಪರಿಹಾರ ಆಗ್ತದೆ. ಒಬ್ಬ ದೊಡ್ಡ ಶ್ರೀಮಂತನಾಗಿರುವಂಥ ವ್ಯಕ್ತಿ ಒಂದು ಹೈವೇಯಲ್ಲಿ ಫೋರ್ಡ್ ಕಂಪನಿಯ ಒಂದು ಕಾರನ್ನು ಓಡಿಸ್ಕೊಂಡು ಹೋಗ್ತಾ ಇತ್ತು. ಆ ಫೋರ್ಡ್ ಕಂಪನಿಯ ಕಾರು ಹೋಗುವಂಥ ಸಮಯದಲ್ಲಿ ಅದು ಕೆಟ್ಟೋಯಿತು. ಆ ಹೈವೇ ರೋಡ್ ಮಧ್ಯದಲ್ಲಿ ನಿಂತ್ಕೊಳ್ತು. ಅವನಿಗೆ ಗೊತ್ತಿರುವಂಥ ಕೆಲವು ವಿಷಯಗಳನ್ನು ಹಿಡಿದು ಅವನು ಆ ಕಾರನ್ನು ರಿಪೇರಿ ಮಾಡಲಿಕ್ಕಾಗಿ ನೋಡಿದ, ಕಾರ್ ಸ್ಟಾರ್ಟ್ ಆಗಲಿಲ್ಲ. ಆ ಹೈವೇಲಿ ಮತ್ತೊಂದು ಕಾರು ಬಂತು. ಅದರಲ್ಲಿ ವಯಸ್ಸಾದ ಒಬ್ಬ ವ್ಯಕ್ತಿ ಬಂದನು. ವಯಸ್ಸಾಗಿತ್ತು, ತುಂಬ ವಯಸ್ಸಾಗಿತ್ತು. ಏನಾಯಿತು ಎಂಬುದಾಗಿ ಕೇಳಿದಾಗ ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ ಎಂಬುದಾಗಿ ಹೇಳಿದರು. ಆಗ ಆ ವಯಸ್ಸಾದಂಥ ವ್ಯಕ್ತಿ ಹೇಳಿದ, ನಾನು ನೋಡಲಾ ಎಂಬುದಾಗಿ. ಆಗ ಆ ಕಾರಿನ ಯಜಮಾನರು ಹೇಳ್ತೇನೆ, ಆಯಿತು ನೋಡಿ ಎಂಬುದಾಗಿ ಹೇಳಿ ಆ ವಯಸ್ಸಾದಂಥ ವ್ಯಕ್ತಿ ಆ ಕಾರನ್ನು ಕೆಲವು ಭಾಗಗಳನ್ನು ಮುಟ್ಟಿ ನೋಡಿ ಆತನು ಹೇಳ್ತಾನೆ, ಸ್ಟಾರ್ಟ್ ಮಾಡು ಎಂಬುದಾಗಿ. ತಕ್ಷಣ ಆ ಕಾರು ಸ್ಟಾರ್ಟ್ ಆಯಿತು. ಆಗ ಆಶ್ಚರ್ಯವಾಗಿ ಆ ಕಾರಿನ ಯಜಮಾನನು ಕೇಳ್ತಾನೆ, ನೀವು ಮೆಕ್ಯಾನಿಕಾ ಎಂಬುದಾಗಿ ಕೇಳ್ತಾನೆ. ಆಗ ಆ ವಯಸ್ಸಾದಂಥ ವ್ಯಕ್ತಿ ಹೇಳ್ತಾನೆ, ನನ್ನ ಹೆಸರು ಹೆನ್ರಿ ಫೋರ್ಡ್, ಈ ಕಾರನ್ನು ಕಂಡುಹಿಡಿದವನು ನಾನೇ ಎಂಬುದಾಗಿ. ಪ್ರಿಯರೇ, ಯಾರು ನಮ್ಮನ್ನು ಸೃಷ್ಟಿಸಿದನು, ಯಾರು ನಮ್ಮನ್ನು ರೂಪಿಸಿದನು, ಯಾರು ನಮ್ಮನ್ನು ಪೋಷಿಸ್ತಾ ಇದ್ದಾನೆ, ಅವನ ಬಳಿಗೆ ನಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಬರುವುದಾದರೆ ಅವನು ನಮಗೆ ಪರಿಹಾರವನ್ನು ಕೊಡ್ತಾನೆ. ಚಿಂತೆ ಮಾಡಿ ನೋಡ್ರಿ, ನಿಮ್ಮ ಮೊಬೈಲ್ ಕೆಟ್ಟು ಹೋಗಿದ್ರೆ TV ರಿಪೇರಿ ಮಾಡೋವನ ಹತ್ರಕ್ಕೆ ತೆಗೆದುಕೊಂಡು ಹೋಗ್ತೀರಾ? ಅಥವಾ ಲ್ಯಾಪ್ಟಾಪ್ ಹಾಳಾಗಿದ್ದರೆ ನೀವು ಅದನ್ನು ಮೆಕ್ಯಾನಿಕ್ ಹತ್ರ ತೆಗೆದುಕೊಂಡು ಹೋಗ್ತೀರಾ? ಇಲ್ಲವಲ್ಲ. ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ನೀವು ಸಂಪರ್ಕ ಮಾಡ್ತೀರಿ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆ ಪ್ರಯಾಸಗಳಿಗಾಗಿ ಯೇಸು ಕ್ರಿಸ್ತನು ಅದಕ್ಕೆ ಪರಿಹಾರವನ್ನು ಕೊಡುವವನಾಗಿದ್ದಾನೆ. ಈ ಭೂಲೋಕದಲ್ಲಿ ಇದ್ದಂಥ ಸಮಯದಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಮಾತು, ಮತ್ತಾಯನು ಬರೆದಂಥ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನ, ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಪ್ರಿಯರೇ, ಯೇಸುವನ ಸುದ್ದಿಯನ್ನು ಕೇಳಿದ ಕೂಡಲೇ ಆ ಕಾನಾನ್ಯ ಸ್ತ್ರೀ ಯೇಸುವಿನ ಬಳಿಗೆ ಬಂದಳು. ನೀವು ಕೂಡ ಯೇಸುವಿನ ಸುದ್ದಿಯನ್ನು ಅನೇಕ ಬಾರಿ ಕೇಳಿರಬಹುದು. ಪ್ರಿಯರೇ, ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಲಾರದ ವ್ಯಕ್ತಿಗಳೊಟ್ಟಿಗೆ, ಬಗೆಹರಿಸಲಾರದ ಕಾರ್ಯಗಳಲ್ಲಿ ನೀವು ಅದನ್ನು ಹೇಳಿಕೊಳ್ಳುವುದಾದರೆ ನಿಮಗೆ ಯಾವ ಪರಿಹಾರ ಸಿಗೋದಿಲ್ಲ. ಪ್ರತಿ ಸಮಸ್ಯೆಗೂ ಪರಿಹಾರ ಯೇಸು ಕ್ರಿಸ್ತನಲ್ಲಿದೆ. ಆತನು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥವನಾಗಿದ್ದಾನೆ. ಇಂಥ ಸಮಸ್ಯೆ ಇಲ್ಲ, ಆತನು ಬಗೆಹರಿಸಲಿಕ್ಕಾಗಲ್ಲ ಎಂಬುದಾಗಿ ಯಾವ ಸಮಸ್ಯೆಯೂ ಇಲ್ಲ ಪ್ರಿಯರೇ. ಆದುದರಿಂದ ಯೇಸು ಬಳಿಗೆ ಬನ್ನಿರಿ, ನಿಮ್ಮ ಸಮಸ್ಯೆ ಏನೇ ಇದ್ದರೂ ಆತನು ಪರಿಹರಿಸುವವನಾಗಿದ್ದಾನೆ. ಯೇಸು ಕ್ರಿಸ್ತನು ಈ ಕಾನಾನ್ಯ ಸ್ತ್ರೀ ಬಂದಾಗ ಆ ಕಾನಾನ್ಯ ಸ್ತ್ರೀಯನ್ನು ನೋಡಿ ಆಕೆಗೆ ಯಾವ ಉತ್ತರವನ್ನು ಕೊಡಲಿಲ್ಲ. ಯಾಕೆ?
ಪ್ರಿಯರೇ, ಕಾನಾನ್ಯ ಸ್ತ್ರೀ ಎಂಬುವಂಥ ಸ್ತ್ರೀ ಯಾವ ಒಂದು ಹಿನ್ನೆಲೆಯಿಂದ ಬಂದವಳು, ಆಕೆ ಯಾರು, ಆಕೆಗೆ ಯಾಕೆ ಯೇಸು ಕ್ರಿಸ್ತನು ಉತ್ತರ ಕೊಡಲಿಲ್ಲ ಎಂಬುದಾಗಿ ನೋಡುವಾಗ ಆಕೆ ಅನ್ಯಳು, ಆಕೆ ಯಹೂದ್ಯಳಲ್ಲ. ಈ ಕಾನಾನ್ಯರನ್ನ ಎಂಥ ಜನರು ಎಂಬುದಾಗಿ ನೋಡುವಾಗ ಇವರು ಇಸ್ರಾಯೇಲರನ್ನ ದಾರಿ ತಪ್ಪಿಸಿದಂಥ ವ್ಯಕ್ತಿಗಳು, ಇವರಿಗೆ ಕರುಣೆಯನ್ನು ತೋರಬಾರದು ಎಂಬುದಾಗಿ ದೇವರು ತಾನೇ ಹೇಳಿದಂಥ ಮಾತು. ಕಾರಣ ಇವರು ಬಹಳ ಕ್ರೂರಿಗಳು, ಇವರ ಒಂದು ಆಚಾರ ಪದ್ಧತಿಗಳು ಭಯಂಕರವಾದಂಥದ್ದು. ಅವರ ದೇವತೆಗಳಲ್ಲಿ ಒಂದು ದೇವತೆ ಮೊಲೆಕ್ ಎಂಬಂಥ ದೇವತೆ. ಆ ದೇವತೆಗೆ ಅವ್ರು ಏನು ಮಾಡ್ತಾ ಇದ್ರು ಅಂದರೆ ಅವರ ಮಕ್ಕಳನ್ನು ಬಲಿ ಕೊಡ್ತಾ ಇದ್ರು. ಆ ಒಂದು ಮೂರ್ತಿ ಹೇಗಿತ್ತು ಎಂಬುದಾಗಿ ನೋಡುವಾಗ ಅದರ 2 ಕೈಗಳನ್ನು ಉಕ್ಕಿನಿಂದ ಮಾಡಲ್ಪಟ್ಟದ್ದು. ಆ ಉಕ್ಕಿನ ಕೈಗಳನ್ನು ಚೆನ್ನಾಗಿ ಕಾಯಿಸಿ ಆ ಕಾಯಿಸಿದ ಉಕ್ಕಿನ ಕೈಗಳಿಗೆ ಚಿಕ್ಕ ಮಕ್ಕಳನ್ನು ಇಡ್ತಾ ಇದ್ರು. ಚಿಕ್ಕ ಮಕ್ಕಳನ್ನು ಇಟ್ಟಾಗ ಇವರು ದಮ್ಮಡಿಯಿಂದ ವಾದ್ಯಗಳಿಂದ ಕುಣಿಯುತ್ತಾ ಅವರ ಆ ದೇವತೆಗಳಿಗೆ ಅವರು ಏನು ಮಾಡ್ತಾ ಇದ್ರು, ಬಲಿಗಳನ್ನು ಅರ್ಪಿಸ್ತಾ ಇದ್ರು. ಇಂಥ ಕ್ರೂರವಾದ ಜನಾಂಗದಿಂದ ಬಂದಂಥವಳು ಈ ಕಾನಾನ್ಯ ಸ್ತ್ರೀ. ಈಗ ಆಕೆ ಮಗಳಿಗೆ ದೆವ್ವ ಹಿಡಿದಿದೆ. ಆ ದೆವ್ವ ಹಿಡಿದಂಥ ಮಗಳನ್ನು ಆಕೆ ಎಲ್ಲ ಕಡೆ ಕರ್ಕೊಂಡು ಹೋಗಿರಬಹುದು. ಆದರೆ ಈಗ ಆಕೆ ಯೇಸು ಹತ್ರ ಬಂದಿದ್ದಾಳೆ. ಪ್ರಿಯರೇ, ಯೇಸು ಕ್ರಿಸ್ತನು ಆಕೆಗೆ ಉತ್ತರ ಕೊಡಲೇ ಇಲ್ಲ. ಆಕೆಗೆ ಇವರು ಉತ್ತರ ಕೊಡ್ತಾ ಇಲ್ವಲ್ಲ ಅಂತ ಹೇಳಿ ಆಕೆ ಯೇಸುವನ್ನು ಬಿಟ್ಟು ಹೋಗಲಿಲ್ಲ. ಶಿಷ್ಯರ ಹಿಂದೆ ಬಂದಳು. ಶಿಷ್ಯರು ಕೂಡ ಈಕೆ ಕಳಿಸ್ಬಿಡು ಎಂಬುದಾಗಿ ಯೇಸು ಹತ್ರ ಹೇಳಿದಳು. ಪ್ರಿಯರೇ, 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ಅಲ್ಲ, 4 ಬಾರಿ ಆಕೆಗೆ ಅವಮಾನ ಉಂಟಾಯಿತು. ಆಕೆಗೆ ಉತ್ತರ ಸಿಗಲಿಲ್ಲ. ಮೊದಲನೇ ಸಾರಿ ಯೇಸು ಕ್ರಿಸ್ತನ ಉತ್ತರ ಕೊಡಲಿಲ್ಲ, 2ನೇ ಸಾರಿ ಶಿಷ್ಯರು ಉತ್ತರ ಕೊಡಲಿಲ್ಲ, 3ನೇ ಸಾರಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಇಸ್ರಾಯೇಲ್ರಿಗೋಸ್ಕರ ಬಂದವನೇ ಹೊರತು ಬೇರೆಯವ್ರಿಗೋಸ್ಕರ ಅಲ್ಲ ಎಂಬುದಾಗಿ ಆತನು ಹೇಳ್ತಾನೆ. 4ನೇ ಸಾರಿ ಹೇಳ್ತಾನೆ, ಮಕ್ಕಳಿಗೆ ಕೊಡುವಂಥ ಆ ರೊಟ್ಟಿಯನ್ನು ನಾಯಿ ಮರಿಗಳಿಗೆ ಹಾಕಬಾರದು. ಪ್ರಿಯರೇ, ನಾನು ನೀವು ಆಗಿದ್ದರೆ ಒಂದೇ ಸಲದಲ್ಲಿ ನಾವು ಬೇಸರ ಆಗ್ತಿದ್ವಿ. ಹೌದಾ? ಈತನು ಉತ್ತರ ಕೊಡ್ತಾ ಇಲ್ಲ ಎಂಬುದಾಗಿ ಆತನ ವಿರುದ್ಧವಾಗಿ ಮಾತನಾಡಿ ನಾವು ಹೋಗ್ತಾ ಇದ್ವಿ. ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಹೇಳಿದಂಥ ಮಾತು ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ನಾವು ದೇವರ ಹತ್ರ ಬೇಡಿಕೊಳ್ಳುವಾಗ ನಮಗೆ ದೇವರು ಕೊಡದೇ ಇದ್ದಾಗ, ಅಥವಾ ಆತನು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡದೇ ಇದ್ದಾಗ, ಉತ್ತರ ಸಿಗದೇ ಇದ್ದಾಗ ನಮಗೆ ಬೇಸರ ಆಗ್ತದೆ. ಈ ಸ್ತ್ರೀಗೆ 4 ಬಾರಿ ಬೇಸರವಾಯಿತು. ಆದರೂ ಕೂಡ ಆಕೆ ಯೇಸುವನ್ನು ಬಿಡಲಿಲ್ಲ. ಅನೇಕ ಸಾರಿ ನಮಗೆ ಬೇಸರ ಆದರೆ ನಾವೇನು ಮಾಡ್ತೀವಿ? ದೇವರನ್ನು ದೂರ್ತೀವಿ. ದೇವರೇ, ನಿನಗೆ ಕಣ್ಣಿಲ್ವಾ, ಕಿವಿ ಇಲ್ವಾ, ಅದಿಲ್ವಾ, ಇದಿಲ್ವಾ, ನಿನಗೆ ಆಗು ಹೀಗೆ ಎಂಬುದಾಗಿ ದೇವರ ವಿರುದ್ಧವಾಗಿ ನಾವು ಮಾತನಾಡ್ತೀವಿ. ಪ್ರಿಯರೇ, ಒಂದು ಕ್ಷಣ ಆಲೋಚನೆ ಮಾಡಿರಿ. ದೇವರ ವಿರುದ್ಧವಾಗಿ ಮಾತನಾಡಿ ನಾವು ಏನನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇಸ್ರಾಯೇಲರ ಜೀವಿತದಲ್ಲಿ ನಾವು ನೋಡುವಾಗ ಇಸ್ರಾಯೇಲರು ದೇವರ ವಿರುದ್ಧವಾಗಿ ಗುಣಗುಟ್ಟಿದರು. ಪ್ರಿಯರೇ, ನಮ್ಮ ಜೀವಿತದಲ್ಲೂ ಕೂಡ ನಾವು ದೇವರ ವಿರುದ್ಧವಾಗಿ ಗುಣಗುಟ್ಟವರಾಗಿದ್ದೀವಾ? 2ನೇ ಸತ್ಯ ಏನಂದರೆ, ನಾವು ಪ್ರಾರ್ಥಿಸುವುದನ್ನು ಬೇಜಾರು ಮಾಡಿಕೊಳ್ಳದೆ, ಬೇಸರ ಮಾಡಿಕೊಳ್ಳದೆ ಆತನ ಬಳಿಯಲ್ಲಿ ನಾವು ಪ್ರಾರ್ಥಿಸಬೇಕು, ಆತನ ಬಳಿಯಲ್ಲಿ ಬೇಡಬೇಕು. ಆಕೆಗೆ ಎಷ್ಟು ಬೇಜಾರಾಯಿತು, 4 ಬಾರಿ ಆಕೆಗೆ ಬೇಸರವಾಯಿತು. ಆದರೂ ಕೂಡ ಆಕೆಯು ಹಠ ಬಿಡಲಿಲ್ಲ. ಆಕೆಯು ದೇವರಲ್ಲಿ ಬೇಡುವುದನ್ನು ಬಿಡಲಿಲ್ಲ. ಮೊದಲನೇ ಸಾರಿ ಯೇಸು ಆಕೆಗೆ ಉತ್ತರ ಕೊಡಲಿಲ್ಲ. 2ನೇ ಸಾರಿ ಶಿಷ್ಯರು ಆಕೆಯನ್ನು ಕಳಿಸಿಬಿಡು ಅಂದರು. 3ನೇ ಸಾರಿ ಯೇಸು ಸ್ವಾಮಿ ಹೇಳಿದ್ರು, ನಾನು ಬಂದಿರುವಂಥದ್ದು ತಪ್ಪಿ ಹೋಗಿರುವ ಕುರಿಗಳಂತಿರುವ ಇಸ್ರಾಯೇಲ್ರಿಗೋಸ್ಕರ, ಅಂದರೆ ನಿನಗೋಸ್ಕರ ಅಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾ ಇರುವಾಗ ಆಕೆ ಏನು ಮಾಡ್ತಾಳೆ ಗೊತ್ತಾ? ಯೇಸು ಸ್ವಾಮಿ ಪಾದಕ್ಕೆ ಬೀಳ್ತಾಳೆ. ಯೇಸು ಸ್ವಾಮಿ ಪಾದಕ್ಕೆ ಬೀಳ್ತಾರೆ. 3ನೇ ಸಂಗತಿ ಏನಂದರೆ, ಪ್ರಿಯರೇ, ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳಬೇಕು. ದೇವರ ಮುಂದೆ ತಗ್ಗಿಸಿಕೊಳ್ಳುವಾಗ ಆತನು ನಮ್ಮ ಪ್ರಾರ್ಥನೆಯನ್ನು
ಕೇಳುವಂಥವನಾಗಿದ್ದಾನೆ. ಸೊ ಹಾಗಾಗಿ ದೇವರ ಬಳಿಯಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳಬೇಕು. ನಾವು 1 ಪೇತ್ರದಲ್ಲಿ ನಾವು ನೋಡ್ತೇವೆ, ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ನಿಮ್ಮನ್ನು ಮೇಲಕ್ಕೆ ತರುವವನಾಗಿದ್ದಾನೆ. ಆಕೆ ತಗ್ಗಿಸಿಕೊಂಡಳು. ತಗ್ಗಿಸಿಕೊಂಡ ಆಕೆ ಯೇಸು ಸ್ವಾಮಿಯನ್ನು ಕಾಲಿಗೆ ಬಿದ್ದು ಏನು ಕೇಳಿದಿಲ್ಲ ಗೊತ್ತಾ? ನನಗೆ ಸಹಾಯ ಮಾಡು, ನನಗೆ ಅನುಗ್ರಹಿಸು, ನನ್ನ ಮಗಳಿಗೆ ದೆವ್ವ ಹಿಡಿದಿದೆ, ಸಹಾಯ ಮಾಡು ಎಂಬುದಾಗಿ ಆಕೆ ಕೂಗಿಕೊಂಡಳು. ಪ್ರಿಯರೇ, ನಮ್ಮ ಜೀವಿತದಲ್ಲೂ ಕೂಡ ಎಷ್ಟೋ ಪ್ರಾರ್ಥನೆಗಳು ನಾವು ಮಾಡ್ತಾ ಇದ್ದೀವಿ. ನಮಗೆ ಉತ್ತರ ಸಿಗ್ತಾ ಇಲ್ಲ ಎಂಬುದಾಗಿ ನಾವು ಬೇಸರಗೊಂಡಿದ್ದೇವಾ? ನಮಗೆ ಉತ್ತರ ಸಿಗ್ತಾ ಇಲ್ಲ ಎಂಬುದಾಗಿ ದೇವರ ಮೇಲೆ ಕೋಪಗೊಂಡಿದ್ದೇವಾ? ನಮ್ಮನ್ನು ದೇವರ ಮುಂದೆ ತಗ್ಗಿಸಿಕೊಳ್ಳೋಣ. ದೇವ್ರ ಮೇಲೆ ಕೋಪ ಮಾಡಿಕೊಂಡು ದೇವ್ರ ಮೇಲೆ ಗುಣಗುಟ್ಟಿ ಏನು ಸಂಪಾದನೆ ಮಾಡೋಕ್ಕೆ ಸಾಧ್ಯವಿಲ್ಲ, ಏನು ಸಿಗಲಿಕ್ಕೂ ನಮಗೆ ಸಾಧ್ಯವಿಲ್ಲ. ಹಾಗಾಗಿ 4ನೇದಾಗಿ ಆಕೆ ಏನು ಮಾಡಿದ್ಲು ಗೊತ್ತಾ? ಆಕೆ ಯೇಸು ಸ್ವಾಮಿ ಹೇಳಿದ್ದನ್ನು ಒಪ್ಪಿಕೊಂಡಳು. ಯೇಸು ಸ್ವಾಮಿ ಹೇಳಿದರು, ಮಕ್ಕಳಿಗೆ ಕೊಡುವ ರೊಟ್ಟಿಯನ್ನು ನಾಯಿ ಮರಿಗಳಿಗೆ ಹಾಕಬಾರದು ಎಂಬುದಾಗಿ. ಒಂದು ವೇಳೆ ನಮ್ಮನ್ನು ಯಾರಾದರೂ ನಾಯಿ ಎಂಬುದಾಗಿ ಕರೆದಿದ್ರೆ ನಮಗೆ ಕೋಪ ಬರ್ತಾ ಇತ್ತು, ಹೌದಾ? ಪ್ರಿಯರೇ, ಯಹೂದ್ಯರು ಅನ್ಯರನ್ನು ನಾಯಿಗಳಂತೆ ನೋಡ್ತಾ ಇದ್ರು, ಹೌದು. ಆದರೆ ಯೇಸು ಸ್ವಾಮಿ ನಾಯಿ ಎಂಬುದಾಗಿ ಕರೆದಾಗಲೂ ಕೂಡ ಆಕೆ ಹೇಳ್ತಾ ಇದ್ರೆ, ಸ್ವಾಮಿ ಹೌದು ನಿಜ, ನಾಯಿ ಮರಿಗಳಾದರೂ ಯಜಮಾನನ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳಿಗಾಗಿ ಕಾಯ್ತವಲ್ಲ ಎಂಬುದಾಗಿ ಆಕೆ ಕೇಳಿಕೊಂಡಳು. ನಾಯಿಯ ಸ್ವಭಾವವನ್ನು ನೀವು ನೋಡುವುದಾದರೆ ಅದು ಕಕ್ಕಿದ್ದನ್ನು ಮತ್ತೆ ನೆಕ್ಕುವಂಥದ್ದಾಗಿದೆ. ಇದರಲ್ಲಿ ಏನು ನಮಗೆ ತಿಳಿದು ಬರುವಂಥದ್ದು? ಪಾಪವನ್ನು ಆಕೆ ಒಪ್ಪಿಕೊಳ್ಳುತ್ತಾ ಇದ್ದಾಳೆ. ಹೌದು, ನಾನು ನಾಯಿಯ ಸ್ವಭಾವದವಳು, ಹೌದು ನಾನು ಪಾಪಿ ಎಂಬುದಾಗಿ ಆಕೆ ಒಪ್ಪಿಕೊಳ್ಳುತ್ತಾ ಇದ್ದಾಳೆ. ಆಕೆ ತನ್ನ ಪಾಪವನ್ನು ಒಪ್ಪಿಕೊಂಡಂಥ ನಿಮಿತ್ತವಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅಮ್ಮ ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ. ಆಕೆ ಪಾಪವನ್ನು ಒಪ್ಪಿಕೊಂಡಳು, ಅದರ ನಿಮಿತ್ತವಾಗಿ ಆಕೆಯ ಮಗಳಿಗೆ ಬಿಡುಗಡೆ ಆಯಿತು. ಗಮನಿಸ್ರಿ, ತಂದೆ ತಾಯಿ ಏನು ಮಾಡ್ತಾರೆ ಅದು ಮಕ್ಕಳ ಮೇಲೆ ಬರುವಂಥದ್ದಾಗಿದೆ. ತಂದೆ ತಾಯಿ ಮಾಡುವಂಥ ಪಾಪ ಅದು ಮಕ್ಕಳು ಅನುಭವಿಸುವಂಥವರಾಗಿದ್ದಾರೆ. ಒಂದು ವೇಳೆ ತಂದೆ ತಾಯಿ ದೇವರ ಬಳಿಗೆ ಬರುವುದಾದರೆ, ಅವರು ಮಕ್ಕಳಿಗಾಗಿ ಬೇಡುವುದಾದರೆ, ದೇವರು ಅವರನ್ನು ಕರುಣಿಸುವಂಥವನಾಗಿದ್ದಾನೆ. 4ನೇ ವಿಷಯ ನಾವು ಇದರಲ್ಲಿ ತಿಳಿದುಕೊಳ್ಳುವಂಥದ್ದು, ಆಕೆ ಏನು ಮಾಡಿದ್ಲು ಗೊತ್ತಾ? ತನ್ನ ಪಾಪವನ್ನು ಒಪ್ಪಿಕೊಂಡಳು. ಪ್ರಿಯರೇ, ನಮ್ಮ ಪಾಪವನ್ನು ನಾವು ದೇವರ ಮುಂದೆ ಒಪ್ಪಿಕೊಳ್ಳಬೇಕು. ಹೌದು, ನಾನು ತಪ್ಪು ಮಾಡಿದ್ದೇನೆ ಎಂಬುದಾಗಿ ದೇವರ ಮುಂದೆ ಅರಿಕೆ ಮಾಡಬೇಕು. ಯೆಶಾಯನ ಬರೆದ ಪ್ರವಾದನೆ 59:1-2 ವಚನಗಳು ಹೀಗೆ ಹೇಳ್ತವೆ, ಯೆಹೋವನ ಹಸ್ತವು ರಕ್ಷಿಸಲಾರದ ಹಾಗೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವಿಡಲ್ಲ. ನಿಮ್ಮ ಅಪರಾಧಗಳೇ ನಿಮ್ಮನ್ನು ಆತನಿಂದ ಅಗಲಿಸುತ್ತಾ ಬಂದಿದೆ, ಆತನ ಮುಖಕ್ಕೆ ಅಡ್ಡವಾಗಿದೆ ಎಂಬುದಾಗಿ. ಪ್ರಿಯರೇ, ಪಾಪ ನಮ್ಮ ಜೀವದಲ್ಲಿ ಇದ್ದುಕೊಂಡು ನಾವು ಎಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟು ಬೇಡಿದರೂ ನಮ್ಮ ಜೀವದಲ್ಲಿ ಪರಿಹಾರ ಅನ್ನೋದು ಸಿಕ್ಕೋದಿಲ್ಲ. ನಿಮ್ಮ ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೊಳ್ಳ್ರಿ. ಆಕೆಗೆ ಯೇಸು ಕ್ರಿಸ್ತನ ಬಗ್ಗೆ ತಿಳಿದಿತ್ತು. ಹೇಗೆ ಗೊತ್ತಾಗ್ತದೆ? ಆಕೆ ಯೇಸುವನ್ನು ಏನೆಂಬುದಾಗಿ ಕರೀತಾ ಇದ್ದಾಳೆ ಗೊತ್ತಾ? ದಾವೀದನ ಕುಮಾರನೇ. ನೋಡ್ರಿ, ಗಮನಿಸ್ರಿ ಆಕೆ ಹೇಳಿದಂಥ ಮಾತು. ಕಾನಾನ್ಯನೊಬ್ಬಳು ಹೊರಟು ಬಂದು, ಸ್ವಾಮಿ ದಾವೀದನ ಕುಮಾರನೇ ನನ್ನನ್ನು ಕರುಣಿಸು. ಸ್ವಾಮಿ ದಾವೀದನ ಕುಮಾರನೇ ನನ್ನನ್ನು ಕರುಣಿಸು. ದಾವೀದನ ಕುಮಾರನು ಎಂಬುದಾಗಿ ಹೇಳುವಂಥ ಮಾತು ಅನ್ಯರಿಗೆ ತಿಳಿದಿತ್ತಾ? ಅನ್ಯರು ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಕಾರಣ, ಯೇಸು ಕ್ರಿಸ್ತನ ದಾವೀದನ ಕುಮಾರನೆಂಬುದಾಗಿ ಹೇಳಲಿಕ್ಕೆ ಯಹೂದ್ಯರ ವಿಷಯಗಳನ್ನು ತಿಳಿದಿರೋರಿಗೆ ಮಾತ್ರ ಸಾಧ್ಯ. ಪ್ರಿಯರೇ, ಈಗ ಆಕೆ ತನ್ನ ಪಾಪವನ್ನು ಒಪ್ಪಿಕೊಳ್ಳುತ್ತಾ ಇದ್ದಾಳೆ. ಆಗ ಯೇಸು ಸ್ವಾಮಿ ಹೇಳಿದಂಥ ಮಾತು
8ನೇ ವಚನದಲ್ಲಿ, ಆಗ ಯೇಸು ಆಕೆಗೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥವಾದಳು. ಪ್ರಿಯರೇ, ಆಕೆಯ ನಂಬಿಕೆಯಿಂದ ಆಕೆಯ ಮಗಳು ಸ್ವಸ್ಥವಾದಳು. ಇವತ್ತು ನೀವು ಮಾಡುವ ಪ್ರಾರ್ಥನೆ ನಿಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರುವಂಥದ್ದಾಗಿದೆ. ನಿಮ್ಮ ಮಕ್ಕಳು ಅನೇಕ ರೀತಿಯಾಗಿ ದಾರಿ ತಪ್ಪಿರಬಹುದು. ನಿಮ್ಮ ಮಕ್ಕಳು ಅನೇಕ ಸಮಸ್ಯೆ ಪ್ರಯಾಸಗಳಲ್ಲಿ ಇರಬಹುದು. ಅನೇಕ ದುಶ್ಚಟಗಳಲ್ಲಿ, ಪಾಪದಲ್ಲಿ, ದುರಾತ್ಮನ ಆ ಕಾರ್ಯಗಳಲ್ಲಿ ಬಿದ್ದು ಹೋಗಿರಬಹುದು. ನಿಮ್ಮ ನಂಬಿಕೆ, ನೀವು ಮಾಡುವ ಪ್ರಾರ್ಥನೆ ದೇವರು ಕೇಳುವುದಾದರೆ ಅವರನ್ನು ಬಿಡುಗಡೆ ಮಾಡ್ತಾರೆ. ಪ್ರಿಯರೇ, ಇಷ್ಟೊತ್ತು ನಾವು ಧ್ಯಾನ ಮಾಡಿದ್ದೇನು? ಮೊದಲನೇದಾಗಿ, ಯೇಸುವಿನ ಸುದ್ದಿಯನ್ನು ಕೇಳಿ ಆಕೆ ಯೇಸುವಿನ ಬಳಿಗೆ ಬಂದಳು. ನಾವು ಕೂಡ ನಮಗಿರೋ ಸಮಸ್ಯೆಯನ್ನು ಯೇಸುವಿನ ಬಳಿಗೆ ತರಬೇಕು. ಎರಡನೇದಾಗಿ, ಬೇಸರಗೊಳ್ಳದೆ ಆಕೆ ಯೇಸು ಹತ್ರ ಬೇಡಿಕೊಂಡಳು. ಆಕೆಗೆ ಬೇಸರ ಆದರೂ ಪರವಾಗಿಲ್ಲ, ಆ ಬೇಡಿಕೊಳ್ಳುವುದನ್ನು ಬಿಡಲೇ ಇಲ್ಲ. ಪ್ರಿಯರೇ, ನಮಗೆ ಬೇಸರ ಆದರೂ ಪರವಾಗಿಲ್ಲ, ಪ್ರಾರ್ಥನೆ ಮಾಡೋದನ್ನು ನಾವು ಬಿಡಬಾರ್ದು. ದೇವರ ವಿರುದ್ಧವಾಗಿ ನಾವು ಮಾತನಾಡಬಾರ್ದು. ಮೂರನೇದಾಗಿ, ತನ್ನನ್ನು ತಗ್ಗಿಸಿಕೊಂಡಳು. ದೇವರ ಮುಂದೆ ತನ್ನನ್ನು ತಗ್ಗಿಸಿಕೊಂಡಳು, ಒಪ್ಪಿಕೊಂಡಳು, ಹೌದು ನಾನು ನಾಯಿ ಅಂತವಳು ಎಂಬುದಾಗಿ. ನಾಲ್ಕನೇದಾಗಿ, ಆಕೆ ತನ್ನ ಪಾಪವನ್ನು ಒಪ್ಪಿಕೊಂಡಳು. ಹೌದು, ನಾನು ನಾಯಿ ಅಂತವಳೆ ಎಂಬುದಾಗಿ ತನ್ನ ಪಾಪವನ್ನು ಒಪ್ಪಿಕೊಂಡಳು. ಆಗ ಆಕೆಯ ಮಗಳಿಗೆ ಬಿಡುಗಡೆ ಆಯಿತು. ಪ್ರಿಯರೇ, ನಿಮ್ಮ ಜೀವನದಲ್ಲೂ ಅನೇಕ ಸಮಸ್ಯೆ ಪ್ರಯಾಸಗಳಿರ್ಬೋದು. ನೀವು ಯೇಸು ಬಳಿಗೆ ಬನ್ನಿರಿ. ನೀವು ಅನೇಕ ಸಾರಿ ಬೇಡಿ ಕೂಡ ನಿಮಗೆ ಉತ್ತರ ಸಿಗದೇ ಇರ್ಬೋದು. ಬೇಸರಗೊಳ್ಳಬೇಡ್ರಿ, ಬೇಡಿರಿ. ದೇವರ ವಿರುದ್ಧ ಮಾತನಾಡದೆ ತಗ್ಗಿಸಿಕೊಳ್ಳಿರಿ. ನಿಮ್ಮ ಪಾಪಗಳನ್ನು ಅರಿಕೆ ಮಾಡ್ರಿ. ಆಗ ನೋಡ್ರಿ, ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಕಾಣುವವರಾಗಿದ್ದೀರಿ. ಸಮಯದಲ್ಲಿ ನಿಮಗಾಗಿ ನಾನೊಂದು ಪ್ರಾರ್ಥನೆಯನ್ನು ಹೇಳಿಕೊಡ್ತೇನೆ. ಆ ಪ್ರಾರ್ಥನೆಯನ್ನು ನೀವು ಮನಪೂರ್ವಕವಾಗಿ ದೇವರಿಗೆ ಮಾಡ್ತಾ ಇದ್ದೀನಿ ಎಂಬುದಾಗಿ ಮಾಡುವುದಾದರೆ ದೇವರು ನಿಮ್ಮ ಸಂಕಷ್ಟ ಪ್ರಯಾಸಗಳಿಂದ ಬಿಡುಗಡೆ ಕೊಡುವವನಾಗಿ. ಆ ಪ್ರಾರ್ಥನೆ ಇಷ್ಟೇ: ಯೇಸುವೆ, ನನ್ನ ಪಾಪಿ, ನನ್ನನ್ನು ಕ್ಷಮಿಸು, ನನ್ನನ್ನು ನಿನ್ನ ಮಗನಾಗಿ ಸ್ವೀಕರಿಸು ಎಂಬುದಾಗಿ ಹೇಳುವಂಥ ಪ್ರಾರ್ಥನೆ. ನೀವು ಕಣ್ಣು ಮುಚ್ಚುವುದಾದರೆ ನಾನು ಆ ಪ್ರಾರ್ಥನೆ ಹೇಳಿಕೊಡ್ತೀನಿ, ನೀವು ಅದನ್ನು ನನ್ನ ಹಿಂದೆ ಹೇಳಬಹುದು. ಯೇಸು ಸ್ವಾಮಿ, ನಾನು ಪಾಪಿಯಾಗಿದ್ದೇನೆ, ನನ್ನ ಪಾಪವನ್ನು ಕ್ಷಮಿಸು. ನನ್ನ ಜೀವಿತದಲ್ಲಿರುವ ಎಲ್ಲ ಕಷ್ಟ, ಸಮಸ್ಯೆ, ಬಾಧೆ, ದುಃಖ, ಅವಮಾನ, ನಿಂದೆ, ವ್ಯಾಧಿ, ರೋಗ ಯೇಸುವಿನ ನಾಮದಲ್ಲಿ ನೀಗಲ್ಪಡಲಿ. ಯೇಸುವೆ, ನನಗೆ ಸಹಾಯ ಮಾಡು. ನನ್ನನ್ನು ಶುದ್ಧೀಕರಿಸು. ನನ್ನ ನಿನ್ನ ಮಗನಾಗಿ ಸ್ವೀಕರಿಸು. ನನ್ನ ಹೃದಯಕ್ಕೆ ಬಾ. ನಿನಗಾಗಿ ಜೀವಿಸಲಿಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್. ನಾನಾಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು. ನಾನಾಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ ಎಷ್ಟೆಷ್ಟೋ
ಬದುಕಲಾರೇನೋ ಎಸ್ಸಯ್ಯ, ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೇನೋ ನನ್ನ ದೇವ. ಎಲ್ಲರೂ ಸಂತೋಷವಾಗಿ ಕರಗಳನ್ನು ಈ ಪ್ರೋಗ್ರಾಂ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಿಮಗೇನಾದರೂ ಅಭಿಪ್ರಾಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ನಿಮ್ಮ ಸಂಕೋಚವಿಲ್ಲದೆ ನೀವು ಕಾಲ್ ಮಾಡಿ, ನಾವು ನಿಮಗೋಸ್ಕರವಾಗಿ ಖಂಡಿತವಾಗಿ ನಾವು ಪ್ರಾರ್ಥಿಸುತ್ತೇವೆ. ನೀವು ನಮ್ಮನ್ನು ಭೇಟಿ ಮಾಡಬೇಕಾದಂಥ ವಿಳಾಸ ಸತ್ಯಂ ಸತ್ಯವೇ, ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54. ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ಮನವಿಗಳು, ಪ್ರಾರ್ಥನಾ ವಿಷಯಗಳು, ಏನಾದರೂ ಸಮಸ್ಯೆಗಳು ಇರೋದಾದರೆ ಸಂಕೋಚವಿಲ್ಲದೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡಿರಿ, ನಾವು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ಏನಾದರೂ ಬೈಬಲ್ ಸಂಬಂಧವಾಗಿರುವಂಥ ಪ್ರಶ್ನೆಗಳು, ಬೈಬಲ್ ಸಂಬಂಧವಾಗಿರುವಂಥ ಸಂಶಯಗಳು ನಿಮಗಿರೋದಾದರೆ ವಾಟ್ಸಪ್ಪಿನಿಂದ ನೀವು ನಮಗೆ ಕೇಳ್ಬೋದು. ವಾಟ್ಸಪ್ನಿಂದಲೇ ನಾವು ನಿಮಗೆ ಉತ್ತರವನ್ನು ಕೊಡುತ್ತೇವೆ. ಈ ಸಂದೇಶವನ್ನು ಮತ್ತು ಈ ಹಾಡನ್ನು ಪುನಃ ಕೇಳಬೇಕಾದರೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಸಂದೇಶವನ್ನು ನಿಮಗೆ ಆಶೀರ್ವಾದವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ನೀವು ಇದನ್ನು ಶೇರ್ ಮಾಡಿರಿ. ಈ ಶುಭವಾರ್ತೆಯಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಪ್ರಿಯರೇ, ಪಾಪ ನಮ್ಮ ಜೀವದಲ್ಲಿ ಇದ್ದುಕೊಂಡು ನಾವು ಎಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟು ಬೇಡಿದ್ರು ನಮ್ಮ ಜೀವದಲ್ಲಿ ಪರಿಹಾರ ಅನ್ನೋದು ಸಿಕ್ಕೋದಿಲ್ಲ. ನಿಮ್ಮ ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೊಳ್ಳ್ರಿ. ಆಕೆಗೆ ಯೇಸು ಕ್ರಿಸ್ತನ ಬಗ್ಗೆ ತಿಳಿದಿತ್ತು.